ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮತ್ತೊಂದು ಭಯಾನಕ ರೋಡ್ ರೇಜ್ ಕೇಸ್ ಬೆಳಕಿಗೆ ಬಂದಿದೆ. ರಸ್ತೆಯಲ್ಲಿ ಬೈಕ್ಗೆ ಕಾರು ಟಚ್ ಆಗಿದ್ದಕ್ಕೆ ಬಡಿದಾಡಿಕೊಂಡಿದ್ದಾರೆ. ಬೆಂಗಳೂರಿನ ಚಿಕ್ಕಬಿದರಕಲ್ಲು ಮೆಟ್ರೋ ಒಂದು ಸ್ಟೇಷನ್ ಬಳಿ ಆದಂಥ ಘಟನೆ ಇದು. ಬೆಂಗಳೂರಿನಲ್ಲಿ ಮತ್ತೊಂದು ಭಯಾನಕ ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬಂದಿದೆ. ರಸ್ತೆಯಲ್ಲಿ ಬೈಕ್ಗೆ ಕಾರು ಟಚ್ ಆಗಿದ್ದಕ್ಕೆ ಬಡಿದಾಡಿಕೊಂಡಿದ್ದಾರೆ. ಕಾರಿನಲ್ಲಿದ್ದ ಯುವಕನಿಗೆ ಬೈಕ್ ಸವಾರನಿಂದ ಹಲ್ಲೆ ಮಾಡಲಾಗಿದ್ದು, ಕಾರಿನಲ್ಲಿದ್ದ ಕೇರಳ ವಿದ್ಯಾರ್ಥಿ ಸಮೂಹಗೆ ಥಳಿತ ಮಾಡಲಾಗಿದೆ. ಸಮೂಹ ಎಂಬಾತನಿಗೆ ಥಳಿತ ಮಾಡಲಾಗಿದ್ದು, ಕಾರಿನ ಗ್ಲಾಸ್ ಒಡೆದು ಬೈಕ್ ಸವಾರ ಪ್ರಕಾಶ ಹಲ್ಲೆ ಮಾಡಿದ್ದಾನೆ. ಗಲಾಟೆ ನೋಡಲು ರಸ್ತೆಯಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಬೆಂಗಳೂರಿನಲ್ಲಿ ಪದೇ ಪದೇ ಇಂತಹ ಭಯಾನಕ ರೋಡ್ ರೇಜ್ ಕೇಸ್ಗಳು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಆದರೂ ಸಹಿತ ಪೊಲೀಸ್ ಇಲಾಖೆ ಅಸಡ್ಡೆ ತೋರ್ತಾ ಇದೆ ಏನೋ ಅನ್ನೋದು ಲಕ್ಷಣ ಕಾಣ್ತಾ ಇದೆ. ಇಲ್ಲಿ ರಸ್ತೆಯಲ್ಲಿ ಜನರು ಕಿಕ್ಕಿರಿದು ಸೇರಿದ್ರು ಸಹಿತ ಇಷ್ಟೊಂದು ಹಲ್ಲೆ ಆಗಿದೆ. ಇದು ಬೆಂಗಳೂರಿನ ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನ್ ಬಳಿ ಆದಂಥ ಘಟನೆ ಇದು. मैं वहाँ से अगर ट्रक आ रहा था तो ऑब्वियसली अगर बीच में नहीं रोक सकता राइट. मैंने टर्न करा, उसका शायद थोड़ा स्क्रैच लगा हुआ, वो पीछे यहाँ पे आया बीच में और मैंने ब्रेक मारा. he fell. I admit he fell. Then he broke the window. See, this is what happened. That's the thing. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನೆಲಮಂಗಲ ರಿಪೋರ್ಟರ್ ಮೂರ್ತಿ. ಯಾವಾಗಾಯ್ತು ಈ ಒಂದು ರೋಡ್ ರೇಜ್ ಪ್ರಕರಣ? ಹೇಗಿದೆ ಈಗ ಸದ್ಯದ ಪರಿಸ್ಥಿತಿ ಅಂತ ಅಲ್ಲಿ? ಕಾರ್ತಿಕ್, ಈಗಷ್ಟೇ ಜಸ್ಟ್ 5 ನಿಮಿಷದ ಹಿಂದೆ ಅಷ್ಟೇ ನಡೆದಿರುವಂತದ್ದು. ಏನೋ ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ನಡೆದಿರುವಂತದ್ದು. ಬೈಕ್ ಮತ್ತೆ ಕಾರು ಟಚ್ ಆಗಿದ್ದಕ್ಕೆ ವಿಚಾರದಲ್ಲಿ ಗಲಾಟೆ ನಡ್ಕೊಂಡಿರುವಂತದ್ದು. ಏನೋ ಬೆಂಗಳೂರಿನ ಉತ್ತರ ತಾಲೂಕಿನ ಚಿಕ್ಕಬಿದರಕಲ್ಲು ಮೆಟ್ರೋ ನಿಲ್ದಾಣ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ನಲ್ಲಿದ್ದ ಯುವಕನಿಗೆ ಬೈಕ್ ಸವಾರ ಅಲ್ಲೇ ನಡೆಸಿರುವಂತದ್ದು. ಕಾರ್ನಲ್ಲಿದ್ದ ಏನೋ ಕೇರಳ ಮೂಲದ ವಿದ್ಯಾರ್ಥಿ ಏನ್ ಬೆಂಗಳೂರಿಗೆ ಓದಕ್ ಬಂದಿರ್ತಾನೆ, ಆತ ಇಲ್ಲೇ ಸಮೀಪದ ಪ್ರತಿಷ್ಠಿತ ಒಂದು ಕಾಲೇಜಿನ ವಿದ್ಯಾರ್ಥಿ, ಈತನ ಹೆಸರು ಸಮೂಹ ಅಂತ. ಆತನಿಗೆ ಅಲ್ಲೇ ಏನೋ ನಡೆಸಿ ದೌರ್ಜನ್ಯ ಎಸಗಿರುವಂತ ಬೈಕ್ ಸವಾರ ಏನು ಪ್ರಕಾಶ್ ಇದ್ದಾನೆ, ಆತನ ಏನು ಕಾರಿನ ಗ್ಲಾಸ್ ಅನ್ನ ಹೊಡೆದು ಕಾರ್ನಲ್ಲಿದ್ದ ಸಮೂಹಗೆ ಅಂದ್ರೆ ವಿದ್ಯಾರ್ಥಿಗೆ ಅಲ್ಲೇ ನಡೆಸ್ಬಿಟ್ಟಿದ್ದಾರೆ. ಹಾಗಾಗಿ ಈ ಗಲಾಟೆಯಲ್ಲಿ ಏನೋ ಕೈ ಮೀಲಾಯಿಸಿ ಏನೋ ರಸ್ತೆಯಲ್ಲಿ ಯಾವಾಗ ಇವರು ಗಲಾಟೆ ಮಾಡ್ತಿದ್ರು, ಹಾಗಾಗಿ ರಸ್ತೆಯಲ್ಲಿ ಹೋಗ್ತಿದ್ದಂತ ಸವಾರರು ಕೂಡ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾರೆ. ಈಗಲೂ ಕೂಡ ಸ್ಥಳದಲ್ಲಿ ಜನ ಇದೇ ರೀತಿನೇ ನಿಂತಿದ್ದಾರೆ ಕಾರ್ತಿಕ್. ಹಾಗಾಗಿ ಸ್ಥಳಕ್ಕೆ ಮಾತನಾಡಿನಲ್ಲಿ ಪೊಲೀಸರು ಬಂದು ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟಂಗೆ ಈಗ ಏನೋ ಪ್ರಕರಣ ದಾಖಲಿಸಿಕೊಳ್ಳಲು ಕೂಡ ಮುಂದಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಪೊಲೀಸರ ಭಯವೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಎದುರಾಗಿರುವಂತದ್ದು. ಏನೋ ಪದೇ ಪದೇ ನಾವು ಬೆಂಗಳೂರಿನಲ್ಲಿ ಒಂದರಿಂದ ಮತ್ತೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದಾವೆ ಕಾರ್ತಿಕ್. ಹಾಗಾಗಿ ಪೊಲೀಸರು ಇಂತಹ ಒಂದು ರೋಡ್ ರೇಜ್ ಪ್ರಕರಣಗಳಿಗೆ ಏನು ಅಂತ್ಯ ಆಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.